ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 24ನೇ ಅಫಿಷಿಯಲ್ ಮಾಡೆಲ್ ಪೇಪರ್ ಅನ್ನ ಡಿಸ್ಕಸ್ ಮಾಡ್ತಾ ಇರುವಂತದ್ದು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ನಲ್ಲಿರುವಂತಹ 46 ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು 24ನೇ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದ್ದು, ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಇದೇ ಟೈಪ್ ಕ್ವಶನ್ಗಳು ನಿಮ್ಮ ಎಕ್ಸಾಮ್ ನಲ್ಲಿ ಬರುವಂತದ್ದು, ರೈಟ್? ಹಾಗಾದ್ರೆ ಇದಕ್ಕಿಂತ ಮುಂಚೆ 23 ಟೆಸ್ಟ್ ಗಳನ್ನ ಸಾಲ್ವ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ನೀವು ಅದನ್ನ ರೆಫರ್ ಮಾಡ್ಕೋಬಹುದು ಅಂತ ಹೇಳ್ತಾ, ಅದೇ ರೀತಿ ಯಾರು ನಮ್ಮ ಚಾನಲ್ ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಯಾರ್ಯಾರು ವಿಡಿಯೋ ಇಷ್ಟ ಆಗುತ್ತೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ, ಹಾಗಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ರೈಟ್? ಹಾಗಾದ್ರೆ 15 ಮ್ಯಾಥ್ಸ್ ನ ಪ್ರಶ್ನೆಗಳು, 5 ರೀಸನಿಂಗ್ ನ ಪ್ರಶ್ನೆಗಳು, 20ಕ್ಕೆ 20 ಯಾವ ರೀತಿ ಸರಿ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ನೋಡ್ರಿ, 11 11 11 11ರ ಸರಾಸರಿ ಎಷ್ಟು ಅಂತ ಕೇಳಿದ್ರೆ, ಹಾಗಾದ್ರೆ ಸರಾಸರಿ ಅಂದ್ರೆ ಏನು? ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು. ನೋಡ್ರಿ, ಇಲ್ಲಿ ಎಲ್ಲರದು 11 ಐತ್ ಅಂತಂದ್ರ ಸರಾಸರಿನೂ ಏನಾಗ್ತದ ನೀವ ಹೇಳ್ರಿ? ಸರಾಸರಿನೂ ಕೂಡ ಏನಾಗ್ತದ? ಎಲ್ಲರದು 11 ಆಗುವಂತದ್ದು. ಸಿಂಪಲ್ ಆದಂತ ಕ್ವಶನ್, ಪೆನ್ನು ಸಹ ತೆಗೆಯುವ ಅವಶ್ಯಕತೆ ಇಲ್ಲ ಈ ಒಂದು ಪ್ರಶ್ನೆಗೆ. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ, 3 ಅಂಕಿಗಳ ಅತಿ ಸಣ್ಣ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಇದು ಅತ್ಯಂತ ಸರಳವಾದಂತಹ ಪ್ರಶ್ನೆ. ನೀವು 4ನೇತೆ 5ನೇತೆ ಕಲ್ತಿರ್ತೀರಿ. ಓಕೆ, 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ? 100. ಬಹಳ ಈಸಿ ಆದಂತಹ ಪ್ರಶ್ನೆ ಆಗಿತ್ತು, ರೈಟ್? ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸಂಖ್ಯೆಯು 10ರಿಂದ ಭಾಗಿಸಲ್ಪಡುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಹಾಗಾದ್ರೆ 10ರಿಂದ ಭಾಗ ಹೋಗ್ಬೇಕಂದ್ರೆ ಲಾಸ್ಟ್ಗೆ ಏನಿರಬೇಕು? 0 ಇರಬೇಕು. ಹಾಗಾದ್ರೆ ಲಾಸ್ಟ್ಗೆ 0 ಇರುವಂತಹ ಆಪ್ಷನ್ ಯಾವ್ದಾಗಿತ್ತು? ಆಪ್ಷನ್ 4 ಆಗಿತ್ತು. ಇದೇ ಇದರ ಉತ್ತರ ಆಗಿರುವಂತದ್ದು, ರೈಟ್? ನೆಕ್ಸ್ಟ್, 2 ಅಂಕಿಗಳ ಎಷ್ಟು ಸಂಖ್ಯೆಗಳು 15ರಿಂದ ಭಾಗಿಸಲ್ಪಡ್ತಾವ ಅಂತ ಕೇಳ್ಯಾರ. ಹಾಗಾದ್ರೆ 15ರ ಮಗ್ಗಿ 2 ಅಂಕಿ ಬರೋ ಮಟ್ಟ ಎಣಿಸ್ಕೊತ ಹೋಗ್ಬೇಕು. ನೀವು ಮೈಂಡ್ ಒಳಗೆ ಎಣಿಸ್ಬೋದು. 15 2 30, 15 3 45, 15 4 60, 15 5 75, 15 6 90, 15 7 105. ಇದು 3 ಅಂಕಿಯ ಸಂಖ್ಯೆ ಆಯ್ತು. ಹಾಗಾದ್ರೆ 15ರಿಂದ ಹೋಗುವಂತ ಸಂಖ್ಯೆಗಳು ಎಷ್ಟಾಗಿದ್ದುಪ್ಪ? 6 ಸಂಖ್ಯೆಗಳು ಆಗಿದ್ದು. ಹಾಗಾದ್ರೆ 6 ಯಾವ ಆಪ್ಷನ್ ಒಳಗದ? ಆಪ್ಷನ್ 2 ಒಳಗದ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ಓಕೆ, ರೈಟ್. ಮುಂದಿನ ಪ್ರಶ್ನೆ ಏನದ ನೋಡ್ರಿ. ಮುಂದಿನ ಪ್ರಶ್ನೆ, 250 ಕಿಲೋಮೀಟರ್ನ 10% ಎಷ್ಟು ಅಂತ ಕೇಳ್ಯಾರ. 10% ಅಂದ್ರೆ ಏನು? ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡೋದು. ಇದ 10% ಇರ್ತದ. ಹಾಗಾದ್ರೆ 25 ಆಪ್ಷನ್ 3 ಸರಿಯಾದ ಉತ್ತರ ಇರುವಂತದ್ದು. ಏನು ಪೆನ್ ತೆಗೆಯೋ ಅವಶ್ಯಕತೆ ಇಲ್ಲ. 10% ಕೇರ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಡೋದು. ಇಲ್ಲ ನೀವು ಪೂರ್ತಿ ಮಾಡ್ತೀರಿ ಅಂದ್ರೆ 250ರದು 10%. 10% ಅಂದ್ರೆ 10/100. 2 0 ಇಂದ 2 0 ಕಡ್ತಾ ಹೋಯ್ತು. ಇಲ್ಲಿ ಎಷ್ಟು ಉಳಿತಪ್ಪ? 25 ಉಳಿತು. ಇದ್ರ ಉತ್ತರ ಆಗಿತ್ತು, ರೈಟ್? ನೆಕ್ಸ್ಟ್ ಕ್ವಶನ್, 27 ಮತ್ತು 21ರ ಅತ್ಯಂತ ಸರಳ ಅನುಪಾತ ಯಾವುದು? ಅಂದ್ರೆ ಕಡ್ತಾ ಹೊಡಿಬೇಕು ಇದ್ರದ್ದು ಎರಡೂದ್ರಾಗಿಂದ. 3 9 27, 3 7 21. ಹಾಗಾದ್ರೆ ಅನುಪಾತ ಎಷ್ಟು ಬಂತಪ್ಪ? 9 ಅನುಪಾತ 7. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು, ರೈಟ್? ನೆಕ್ಸ್ಟ್, 2500 ರೂಪಾಯಿಯರ ಮೇಲೆ ವಾರ್ಷಿಕ 5% 3 ವರ್ಷಗಳಿಗೆ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದಾರೆ. ಬಹಳ ಈಸಿಯಾಗಿ ವಿತೌಟ್ ಪೆನ್ನು ಸಾಲ್ವ್ ಮಾಡಬಹುದು, ಫಾರ್ಮುಲಾ ಮುಖಾಂತರನು ಸಾಲ್ವ್ ಮಾಡಬಹುದು. ಎರಡೂ ಮೆಥಡ್ ಹೇಳ್ತಾರೆ, ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನ ಫಾಲೋ ಮಾಡಿ. ನೋಡ್ರಿ, ಮೊದಲೇ 5% ಒಂದು ವರ್ಷಕ್ಕೆ 3% ಎಷ್ಟು ಆತಪ್ಪ? 15%. 8% ಆಯ್ತು, 15%. 15% ತೆಗೆಯೋದು ಹೆಂಗ್ ಅನ್ನೋದು ನೋಡ್ರಿ. 10% ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಿ, 250 ರೂಪಾಯಿ. 10% ಅಂದ್ರೆ ಎಷ್ಟು? 250 ರೂಪಾಯಿ. ಇನ್ನು 5% ಬೇಕು, ಹೌದಲ್ಲ? ನಮಗೆ 5% ಎಷ್ಟು ಇರ್ತತಿ? ಇದ್ರದ್ದು ಅರ್ಧ. 10% ಅರ್ಧ 5% ಇರ್ತತಿ, ಹೌದಲ್ಲ? ಹಾಗಾದ್ರೆ ಎಷ್ಟು ಆತಪ್ಪ? 375. 10% ಇದು 5% ಅಂದ್ರೆ ಡೈರೆಕ್ಟ್ ಆಗಿನ ಆನ್ಸರ್ ಮಾಡ್ಬೋದು. ಎಷ್ಟು? 375 ಅಂತ. ಇಲ್ಲ ನಾವು ಫಾರ್ಮುಲಾ ಮುಖಾಂತರ ಮಾಡ್ತೀರಿ ಅಂತಂದ್ರೆ ನಿಮ್ಮೆಲ್ಲರಿಗೂ ಫಾರ್ಮುಲಾ ಗೊತ್ತದ. PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಅಸಲು 2500 ಇರುವಂತದ್ದು, ಟೈಮು 3 ವರ್ಷ, ಬಡ್ಡಿ ದರ 5% ಭಾಗಿಸು 100. 2 0 ಇಂದ 2 0 ಹೋತು.
25 ಮೂರ್ಲೆ 75, 75 ಐದ್ಲೆ 375. ಇಲ್ಲ 5 ಮೂರ್ಲೆ 15, 15 ಐದ್ಲೆ 75, 15 ಎರಡ್ಲೆ 30 ಪ್ಲಸ್ 7 ಅಂದ್ರೆ 375. ನಿಮ್ಗೆ ಯಾವ್ದು ಈಸಿ ಅನ್ಸದ ಅದನ್ನ ಫಾಲೋ ಮಾಡ್ರಿ. ನಾ ಅಂತೂ ನಿಮಗೆ ಎರಡೂ ಹೇಳಿದ್ದೀನಿ. ಓಕೆ ರೈಟ್. ನೆಕ್ಸ್ಟ್, 3 ಬಾಹುಗಳನ್ನು ಹೊಂದಿರುವ ಬಹುಭುಜಾಕೃತಿಯನ್ನು ಹೀಗೆ ಎನ್ನಲಾಗುತ್ತದೆ. 3 ಬಾಹುಗಳನ್ನ ಹೊಂದಿರುವಂತಹ ಆಕೃತಿಗೆ ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ಇಂಗ್ಲಿಷ್ ಒಳಗೆ ಅದಕ್ಕೆ ಟ್ರಯಾಂಗಲ್ ಅಂತ ಹೇಳ್ತೀವಿ. ಹೌದಲ್ಲ? ಬಹಳ ಈಸಿ ಕ್ವಶನ್. ನೆಕ್ಸ್ಟ್ ಕ್ವಶನ್, 20 ಸಂಖ್ಯೆಗಳ ಸರಾಸರಿ 8 ಆಗಿದೆ. ಅವುಗಳಲ್ಲಿ ಮೊದಲ 10 ಸಂಖ್ಯೆಗಳ ಸರಾಸರಿ 10 ಆಗಿದ್ದರೆ ಕೊನೆಯ 10 ಸರಾಸರಿಗಳ ಎಸ್ ಸಂಖ್ಯೆ ಎಸ್ ಸರಾಸರಿಯನ್ನ ಕಂಡುಹಿಡಿ ಅಂದ್ರೆ. ಓಕೆ, ಸಿಂಪಲ್ ಬೇಸಿಕ್ ಇಂದ ಮಾಡೋಣ. ಯಾವ ರೀತಿ ಮಾಡ್ಬೇಕಂತ ಹೇಳಿ ನೋಡ್ರಿ. ಒಬ್ಬೊಬ್ರದ್ದು 8 ಐತಿ, ಹಂಗಂದ್ರೆ 20 ಮಂದಿದು ಎಷ್ಟಾಗಿರ್ತೈತಿ ನೀವು ಹೇಳ್ರಿ? 20 ಇಂಟು 8, ಹಾಗಾದ್ರೆ 160. ಟೋಟಲ್ ಒಬ್ಬೊಬ್ಬ ಸರಾಸರಿ ಅಂದ್ರೆ ಒಬ್ಬೊಬ್ರದ್ದು 8 ಐತಿ, ಹಾಗಾದ್ರೆ 20 ಮಂದಿದು ಎಷ್ಟಾಯ್ತು? 160 ರೂಪಾಯಿ ಆತನ ಕೊಡ್ರಿ. ಓಕೆ, ಹಾಗಾದ್ರೆ ಅದ್ರೊಳಗೆ ಮೊದಲ 10 ಮಂದಿದು 10 ಮಂದಿ ಕಡೆ ಒಬ್ಬೊಬ್ಬರ ಕಡೆ 10 ರೂಪಾಯಿ ಇದಾವ ಅಂತ ಹೇಳ್ತಾರ. ಮೊದಲು 10 ಮಂದಿ ಕಡೆ ಎಷ್ಟೆಷ್ಟವು? 10 ರೂಪಾಯಿ ಸರಾಸರಿ ಅಂದ್ರ ಪ್ರತಿಯೊಬ್ಬರಿಗೂ. ಹಾಗಾದ್ರೆ ಒಬ್ಬೊಬ್ಬರ ಕಡೆ 10 ರೂಪಾಯಿ, ಇಂಥವ್ರು ಟೋಟಲ್ 10 ಮಂದಿ ಇದಾರ ಅಂದ್ರೆ ಎಷ್ಟು ರೂಪಾಯಿ ಆಯ್ತು? ಇವ್ರ ಕಡೆ 100 ರೂಪಾಯಿ ಆಯ್ತು. ಹಾಗಾದ್ರೆ ಈ ಕೊನೆಗೆ ಉಳಿದವ್ರದ್ದು ಈ 20 ಮಂದಿ ಒಳಗ 10 ಮಂದಿ ತೆಗದ್ರೆ ನಮ್ದು ಏನ್ ಉಳಿತೈತಿ? ಈಗ ಇನ್ನು 10 ಮಂದಿ ಕಡೆ ಎಷ್ಟು ಐತೆ ಅನ್ನೋದ ನಮಗ ಗೊತ್ತಾಗದು. ಹೌದಲ್ಲ? ಹಾಗಾದ್ರೆ ಈಗ ಟೋಟಲ್ 10 ಮಂದಿ ಕಡೆ 60 ರೂಪಾಯಿ ಇದಾವ. ಹಾಗಾದ್ರೆ ಸರಾಸರಿ ಅಂದ್ರೆ ಒಬ್ಬೊಬ್ಬರಿಗೆ ಬೇಕು. ಅದು ಎಷ್ಟು ಮಂದಿದು? ಕೊನೆಯ 10 ಮಂದಿಗೆ ನಾವು ಈ 60 ರೂಪಾಯಿಯನ್ನ ಸಮನಾಗಿ ಹಂಚಿದ್ರ ಒಬ್ಬೊಬ್ಬರಿಗೆ ಎಷ್ಟು ರೂಪಾಯಿ ಹೋದಂಗ ಆಗ್ತದಪ್ಪ? 6 ರೂಪಾಯಿ ಹೋದಂಗ ಆಗ್ತದ. ಹಾಗಾದ್ರೆ ಇದೇ ಏನಾಗಿತ್ತು? ಸರಾಸರಿ ಆಗಿತ್ತು. ಈಸಿಯಾಗಿ ಮಾಡ್ಕೋಬಹುದು. ಅರ್ಥ ಆತ್ಲ ಎಲ್ಲರಿಗೂ? ಮೊದಲೇಕ ಒಬ್ಬೊಬ್ಬರ ಕಡೆ 8 ರೂಪಾಯಿದಂಗೆ 20 ಅಂದ್ರೆ ಟೋಟಲ್ 160 ರೂಪಾಯಿ ಇದ್ದು, ಅದ್ರೊಳಗೆ 10 ಮಂದಿ ಕಡೆ 10 ರೂಪಾಯಿ ಇತ್ತಂದ್ರೆ ಅವ್ರದ್ದು ಎಷ್ಟಾಯ್ತು? 100 ರೂಪಾಯಿ ಆಯ್ತು. ಹಾಗಾದ್ರೆ ಉಳಿದದ್ದು 10 ಮಂದಿ ಕಡೆ ಎಷ್ಟು ರೂಪಾಯಿ ಇರ್ತೈತಿ? 60 ರೂಪಾಯಿ ಇರ್ತೈತಿ. ಹಾಗಾದ್ರೆ 10 ಮಂದಿಗೂ ಇದನ್ನು ಸಮನಾಗಿ ಹಂಚಬೇಕಂತಂದ್ರೆ ಒಬ್ಬೊಬ್ಬರಿಗೆ 6 ರೂಪಾಯಿ ಬಂತು. ರೈಟ್. ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫಿಕೇಶನ್ ಕ್ವಶನ್ ಅದ್ ನೋಡ್ರಿ. ಈ ರೀತಿಯಾಗಿ ಮಾಡ್ಕೋರಿ, ಬಹಳ ಈಸಿಯಾಗಿ ಮುಗಿತದ ಲೆಕ್ಕ. ಓಕೆ, ಯಾವ ರೀತಿ ಮಾಡ್ಬೇಕು ನೋಡ್ರಿ. ನೋಡ್ರಿ, ಇಲ್ಲಿ ಕೆಳಗಡೆ 7 ಐತಿ, ಇಲ್ಲಿ ಕೆಳಗೆ 7 ಐತಿ, ಇಲ್ಲಿ ಕೆಳಗೆ 14 ಐತಿ. ಭಿನ್ನ ರಾಶಿಗಳನ್ನ ಕೂಡಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಎಲ್ಲವನ್ನ ಸಮ ಮಾಡ್ಕೋಬೇಕು. ಹೌದಲ್ಲ? ಹಾಗಾದ್ರೆ ಛೇದಕ್ಕೆ 2ರಿಂದ ಭಾಗಿಸಿ 2ರಿಂದ ಗುಣಿಸೋದು, ಇದಕ್ಕೂ 2ರಿಂದ ಗುಣಿಸಿ ಇದಕ್ಕೂ 2ರಿಂದ ಭಾಗಿಸಿರ 2 14 14 14 ಅದು. ಹೌದಲ್ಲ? ಮುಗಿದ ಹೋದ್ಲೆ. 5 2ಲೆ 10, 10ರಾಗ 3 2ಲೆ 6 ಕಳೆದ್ರ 10ರೊಳಗೆ 6 ಕಳೆದ್ರೆ ಎಷ್ಟು ಬಂತಪ್ಪ? 4. 4 ಪ್ಲಸ್ 1 ಅಂದ್ರೆ ಎಷ್ಟು ಬಂತು? 5. ಕೆಳಗಡೆ ಅಂತೂ ಎಲ್ಲ 14 ಅದಾವ ಅಂದ್ರೆ ಇಲ್ಲಿ ಏನ್ ಬರ್ತದ? 14 ಬರ್ತದ. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗಿತ್ತು? ಆಪ್ಷನ್ 3, 5/14 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, ಒಬ್ಬ ಹಾಲು ಮಾರುವವನು 70 ಲೀಟರ್ ಹಾಲಿಗೆ 30% ನೀರನ್ನು ಸೇರಿಸಿದನು. ಅವನು ಎಷ್ಟು ನೀರನ್ನು ಸೇರಿಸಿದನು ಅಂತ ಕೇಳ್ತಾರ. ನೋಡ್ರಿ, 70 ಲೀಟರ್ ಹಾಲಿಗೆ 30 ಲೀಟರ್ ನೀರು ಸೇರಿಸದನು. ಹಾಗಾದ್ರೆ 10% ಅಂದ್ರೆ 7, ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಏನು 10%. ಹಾಗಾದ್ರೆ 30% ಅಂದ್ರೆ 7 ಮೂರ್ಲೆ 21. ಹೌದಲ್ಲ? ಸಿಂಪಲ್ ಕ್ವಶನ್. ವಿತೌಟ್ ಪೆನ್ ನಾವು ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೋದು. ನೋಡ್ರಿ, 10% ಅಂದ್ರೆ 7, 30% ಅಂದ್ರೆ 7 ಮೂರ್ಲೆ 21. ಇಲ್ಲ ನೀವು ಪೂರ್ತಿ ಮಾಡ್ತೀರಿ ಅಂದ್ರೆ 70 ಲೀಟರ್ ಒಳಗ 30% ನೀರು ಕೂಡಿಸಿದಾನಪ್ಪ ಅಂತಂದ್ರೆ 2 0 ಇಂದ 2 0 ಹೋತು, 7 ಮೂರ್ಲೆ 21 ಲೀಟರ್ ಬಂತು. ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಓವರಲ್ಲಿ ಮಾಡಿ ಮುಗಿಸಬಹುದು. ರೈಟ್. ನೆಕ್ಸ್ಟ್ ಕ್ವಶನ್, ಎ ಮತ್ತು ಬಿ ವಯಸ್ಸಿನ ಅನುಪಾತ 1:3 ಆಗಿದೆ. ಬಿ ನ ವಯಸ್ಸು 15 ವರ್ಷಗಳಾಗಿದ್ದರೆ ಎ ನ ವಯಸ್ಸು ಎಷ್ಟು? ಡೈರೆಕ್ಟ್ ಆನ್ಸರ್ ಹಾಕ್ಬಹುದು 5 ವರ್ಷ ಅಂತ. ಯಾವ ರೀತಿ ಅನ್ನೋದನ್ನ ನೀವು ಗಮನಿಸಬಹುದು. ನೋಡ್ರಿ, ಇಲ್ಲಿ ಕೊಟ್ಟದ್ದು ಯಾರ್ದು? ಬಿದು. 3 ಇದ್ದದ್ದು 15 ಆಗೈತಿ ಅಂದ್ರೆ 5 ಪಟ್ಟು ಆಗೈತಿ. ಹಂಗಾರೆ ಇದು 5 ಪಟ್ಟು ಅಂತಂದ್ರೆ ಡೈರೆಕ್ಟ್ 5 ಇಷ್ಟ ನೀವು ಮಾಡ್ಬೇಕಾಗಿತ್ತು. ಆಕ್ಚುಲಿ ಇಲ್ಲಿ ಏನ್ ಕೊಟ್ರು? ಬಿ ನ ಬೆಲೆ ಕೊಟ್ರ. ಬಿ ಅಂದ್ರ 3, ಆದ್ರೆ ಇಲ್ಲಿ ಆಕ್ಚುಲಿ ಇರುವಂತದ್ದು 15. 3 ಅಂದ್ರ 15, ಯಾರ್ದು? ಏದ್ ಕಂಡು ಹಿಡಿಬೇಕು. 1 ಅಂದ್ರ ಎಷ್ಟು? 3 1ಲೆ 3 5ಲೆ 5 1ಲೆ ಎಷ್ಟು ಬಂತಪ್ಪ? 5 ವರ್ಷ ಬಂತು. ಬಹಳ ಈಸಿ ಆದಂತಹ ಕ್ವಶನ್ ಆಗಿತ್ತು. ರೈಟ್. ನೆಕ್ಸ್ಟ್, 5 ಪುರುಷರು ಒಂದು ಕೆಲಸವನ್ನ 10 ದಿನಗಳಲ್ಲಿ ಪೂರ್ಣಗೊಳಿಸಿದರೆ ಒಬ್ಬ ವ್ಯಕ್ತಿಯು ಅದನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾನ? 5 ಮಂದಿ 10 ದಿವಸ ತಗೋತಾರಂತಂದ್ರ ಒಬ್ಬ 2 ದಿವಸ ತಗೋತಾನ. ಇದರ 5 ಪಟ್ಟು ಆಗ್ತದೆ. ಹೌದಲ್ಲ? ಹೌದಲ್ಲ? 5 ಮಂದಿ ಕಡಿಮೆ ಆಗ್ಯಾರ ಅಂತಂದ್ರೆ ಇಲ್ಲಿ 5 ಪಟ್ಟು ಹೆಚ್ಚಾಗ್ತದೆ. ಹಾಗಾದ್ರೆ 50 ಡೈರೆಕ್ಟ್ ಆಗಿ ಆನ್ಸರ್ ಹಾಕ್ಬೋದು. ಇಲ್ಲ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರಿ? 5 ಪುರುಷರು 10 ದಿನದೊಳಗೆ ಮಾಡ್ತಾರಂದ್ರ ಒಬ್ಬ ಪುರುಷ ಎಷ್ಟು ದಿವಸನೇ ಮಾಡ್ತಾರ?
1ರಿಂದ ಭಾಗಿಸ್ಬಿಡ್ತೀರಿ. ಅದಾವೇಳಿ ಇಬ್ಬರು ಪುರುಷರಿಗೆ ಕೇಳಿದ್ರೆ 2ರಿಂದ ಭಾಗಿಸ್ತೀರಿ, 3 ಪುರುಷರಿಗೆ ಕೇಳಿದ್ರೆ 3ರಿಂದ ಭಾಗಿಸ್ತೀರಿ. ಹಾಗಾದ್ರೆ 5 × 10 ಅಂದ್ರೆ ಎಷ್ಟು ಬಂತು? 50 ಬಂತು. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಒಂದು ಪೂರ್ಣ ಸಂಖ್ಯೆಯ 3 ಪಟ್ಟು ಸಂಖ್ಯೆಗೆ ಒಂದನ್ನು ಸೇರಿಸಿದರೆ 10 ಆಗುತ್ತದೆ. ಆ ಪೂರ್ಣ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡ್ರಿ. ಒಂದು ಸಂಖ್ಯೆಯ 3 ಪಟ್ಟಿಗೆ ಒಂದು ಸಂಖ್ಯೆ ಐತಿ, ಅದು ಏನು ಸಂಖ್ಯೆ ಗೊತ್ತಿಲ್ಲ, ಅದರ 3 ಪಟ್ಟು, ಅದರ 3 ಪಟ್ಟಿಗೆ ನಾವು ಒಂದನ್ನ ಕೂಡಿಸಿದ್ವಿ ಅಂತಂದ್ರೆ 10 ಬರ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು? ಇಲ್ಲಿ ನೋಡ್ರಿ, 3x ಜಾಗದಾಗ 3x, ಈ ಪ್ಲಸ್ ಒಂದಿದ್ದು ಆ ಕಡೆ ಹೋದ್ರೆ ಮೈನಸ್ ಆಕತಿ. 10 1 ಹೋದ್ರೆ 9, 3 1 3 3. ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟು ಬಂತಪ್ಪ? 3 ಬಂತು. ಇದೇ ಏನಾಗಿತ್ತು? ಆ ಒಂದು ಸಂಖ್ಯೆ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ಆಯತದ ವಿಸ್ತೀರ್ಣ 84 ಮೀಟರ್ ಸ್ಕ್ವೇರ್ ಆಗಿದೆ. ಅದರ ಉದ್ದ 12 ಮೀಟರ್ ಆಗಿದ್ದರೆ ಅದರ ಅಗಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡ್ರಿ, ಆಯತದ ವಿಸ್ತೀರ್ಣದ ಸೂತ್ರ ನಿಮ್ಗೆಲ್ಲರಿಗೂ ಗೊತ್ತದ, ಉದ್ದ ಗುಣಿಸು ಅಗಲ. ಓಕೆ, ಇಲ್ಲಿ ವಿಸ್ತೀರ್ಣ ಕೊಟ್ರ 84 ಬರೆದ್ರಿ, ಉದ್ದ ಕೊಟ್ರ 12 ಬರೆದ್ರಿ, ಅಗಲ ಕಂಡು ಹಿಡಿಬೇಕು, ಅಗಲ ಬರೆದ್ರಿ. ಓಕೆ, 12ರಿಂದ ಕಡ್ತಾ ಹೊಡಿಬೇಕು. 12 12 7 84. ಹಾಗಾದ್ರೆ ಅಗಲ ಎಷ್ಟು? 7. ಇಲ್ಲಿ ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಏನಾಕತಿ? ಭಾಗಾಕಾರ ಆಕತಿ. ಹಾಗಾದ್ರೆ 7 ಯಾವ ಆಪ್ಷನ್ ಅದ? ಆಪ್ಷನ್ 2 ಅದ. ಇದೇ ಸರಿಯಾದ ಉತ್ತರ. ಒಂದು ವೇಳೆ ನಿಮ್ಗೆಲ್ಲರೂ ಈ ಫಾರ್ಮುಲಾ ಡೈರೆಕ್ಟ್ ಗೊತ್ತಿತ್ತಪ್ಪ ಅಂತಂದ್ರೆ 12 1 12 7 ಡೈರೆಕ್ಟ್ ಆನ್ಸರ್ ಅನ್ನ ಹಾಕಬಹುದು, 7 ಮೀಟರ್ ಅಂತ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. ಓಕೆ, ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಗಣಿತದ 15 ಪ್ರಶ್ನೆಗಳು ಈಸಿಯಾಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಓಕೆ, 15 ಕ್ವಶನ್ಗಳು ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ, ಹಾಗಾದ್ರೆ ಮುಂದಿನ 5 ರೀಸನಿಂಗ್ ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನೋಡ್ತಾ ಹೋಗೋಣ. ನಿಘಂಟಿನ ಕ್ರಮದಲ್ಲಿ ಜೋಡಿಸಬೇಕು. ನಿಘಂಟಿನ ಕ್ರಮದಲ್ಲಿ ಹೆಂಗಿರ್ತದ? ಫಸ್ಟ್ ABCD ಈ ರೀತಿ ಇರ್ತಾವ. ಹೌದಾ? ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಫಸ್ಟ್ ಅದರ ಪ್ಲೇಸ್ ವ್ಯಾಲ್ಯೂಗಳನ್ನ ಬರಿತೀವಿ. ಎಫ್ ಅಂದ್ರ 6, ವಿ ಅಂತಂದ್ರ 22, ಎಂ ಅಂದ್ರ 13, ಪಿ ಅಂದ್ರ 16. ಹಾಗಾದ್ರೆ ಫಸ್ಟ್ 6ನೇ ನಂಬರ್ ಇದ್ದಿದ್ದು ಯಾವುದು? 1 ಬರಬೇಕು. ಫಸ್ಟ್ 1, ಎಲ್ಲದ್ರೊಳಗೂ 1 ಐತಿ. ಓಕೆ, ನೆಕ್ಸ್ಟ್ ಎರಡನೇದು ಏನ್ ಬರಬೇಕು? 3 ಬರಬೇಕು. ಎರಡನೇದು 3 ಯಾವ ಆಪ್ಷನ್ ಒಳಗೈತಿ? ಇದ್ರೊಳಗೆ 1ರಾಗ ಐತಿ, ಇದ್ರೊಳಗೆ ಎರಡನೇದು 4 ಐತಿ, ಇದ್ರೊಳಗೆ 4 ಐತಿ, ಇದ್ರೊಳಗೆ 2 ಐತಿ. ಹಾಗಾದ್ರೆ ಎರಡನೇಗೆ ಏನ್ ಬರಬೇಕು? 3. ಹಾಗಾದ್ರೆ ಫಸ್ಟ್ 6 ಬರಬೇಕು, ಆಮೇಲೆ 3 ಬರ್ಬೇಕು. ಯಾಕೆ? 6 ಆದ್ಮ್ಯಾಗ 13 ಸಣ್ಣದು, ಹೌದಿಲ್ಲ? ರೈಟ್. ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್? ಆಪ್ಷನ್ 2 ಕರೆಕ್ಟ್ ಆನ್ಸರ್ ಇತ್ತು. ರೈಟ್. ನೆಕ್ಸ್ಟ್, ಒಟ್ಟು 28 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ ಓಕೆ ಕಿಮಾಯ ಹಿಂದಿನಿಂದ 8ನೇ ಸ್ಥಾನದಲ್ಲಿದ್ದಳು, ಮುಂದಿನಿಂದ ಯಾವ ಸ್ಥಾನ? ಹಾಗಾದ್ರೆ ನಮಗೆ ಮೊದಲೇದು ಕೊಟ್ಟು ಈ ಕಡೆಯಿಂದ ಕೇಳಿದ್ರೆ ಏನ್ ಮಾಡ್ಬೇಕು ಅಂತ, ವಿದ್ಯಾರ್ಥಿಗಳಿಂದ ಇಲ್ಲಿ ರ್ಯಾಂಕ್ ಕೇಳಿದಾರು. ರ್ಯಾಂಕ್ ಕೇಳಿದಾರಂದ್ರೆ ವಿದ್ಯಾರ್ಥಿ ಏನ್ ಮಾಡ್ಬೇಕು? ಹೆಚ್ಚಿಗೆ ಮಾಡ್ಬೇಕು ಒಂದು. ಓಕೆ, ರ್ಯಾಂಕ್ ಕೇಳ್ಯಾರ ಅಂತಂದ್ರೆ ಜನರಿಂದ ರ್ಯಾಂಕ್ ಕೇಳಿದ್ರೆ ಏನ್ ಮಾಡ್ಬೇಕು? ಒಂದನ್ನ ಹೆಚ್ಚಿಗೆ ಮಾಡ್ಬೇಕು. ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು 28 ಇದ್ದದ್ದು ಏನಾಯ್ತು? 29. ಅದ್ರೊಳಗೆ ಈಕಿ ಎಷ್ಟನೇ ರ್ಯಾಂಕ್ ಇದ್ಲು? 5 ರ್ಯಾಂಕ್ ಇದ್ಲು. 5 ಕಳೆದ್ ಬಿಡ್ರಿ, ಈ ಕಡೆಯಿಂದ ರ್ಯಾಂಕ್ ಸಿಕ್ಬಿಡ್ತದ. ಹಾಗಾದ್ರೆ 29 5 ಹೋದ್ರೆ ಎಷ್ಟು ಬಂತು? 24 ಬಂತು. 24 ಯಾವ ಆಪ್ಷನ್ ಅದಪ್ಪ? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಸಿಂಪಲ್ ಕ್ವಶನ್. ಹಾಗಾದ್ರೆ ಒಂದ್ ಕಡೆಯಿಂದ ರ್ಯಾಂಕ್ ಕೊಟ್ಟು ಇನ್ನೊಂದ್ ಕಡೆ ಕೇಳ್ರಿ ಏನ್ ಮಾಡ್ತೀರಿ? ಟೋಟಲ್ ವಿದ್ಯಾರ್ಥಿಗಳು ಒಂದ್ ಹೆಚ್ಚಿಗೆ ಮಾಡ್ರಿ, ಅದ್ರೊಳಗ ಯಾವ ರ್ಯಾಂಕ್ ಕೊಟ್ಟಿರ್ತಾರ ಅದನ್ನ ಕಳಿರಿ, ಈ ಕಡೆಯಿಂದ ನಿಮಗ ಸಿಕ್ಬಿಡ್ತದೆ. ರೈಟ್. ನೆಕ್ಸ್ಟ್, ಈ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ರ. ಓಕೆ, ಹಾಗಾದ್ರೆ ಜೆಡ್ ಅಂದ್ರ 26, ಎಕ್ಸ್ ಅಂದ್ರ 24, ಯು ಅಂದ್ರ 21. ಓಕೆ, ಆಮೇಲೆ ಎಸ್ ಅಂತಂದ್ರ 19, ಪಿ ಅಂದ್ರ 16. ಏನಾಗತ್ತೈತಿ ಇಲ್ಲಿ? -2 -3 -2 -3. ಹಾಗಾದ್ರೆ ಈಗ ಏನಾಗಬೇಕು? -2 -2 ಅಂದ್ರ 14, 14 ಅಂದ್ರೆ ಏನ್ ಬರ್ಬೇಕಪ್ಪ? ಎನ್ ಬರಬೇಕು. ಎನ್ ಯಾವ ಆಪ್ಷನ್ ಒಳಗೈತಿ? ಆಪ್ಷನ್ 4 ಐತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. BALM ಎಂದರೆ 2165. ಓಕೆ, LAMB ಅಂದರೆ 6152. PALM ಎಂದರೆ 7165. ಹಾಗಾದ್ರೆ ಎಂ ಅಂದ್ರೆ ಏನು ಅಂತ ಕೇಳ. ಎಂ ಎಲ್ಲೆಲ್ಲಿ ಐತಿ ನೋಡ್ರಿ? ಎಂ ಇಲ್ಲೈತಿ, ಇದ್ರೊಳಗೆ ಲಾಸ್ಟ್ನೇಕ್ ಏನೈತಿ? 5 ಐತಿ. ಇಲ್ಲಿ ಎಂ ಐತಿ, ಹಾಗಾದ್ರೆ ಎಂ ಜಾಗದಾಗ ಏನೈತಿ? ಇಲ್ಲಿ 5 ಐತಿ. ಹಾಗಾದ್ರೆ ಇಲ್ಲೂ ಲಾಸ್ಟ್ಗೆ ಎಂ ಐತಿ, ಇಲ್ಲೂ ಲಾಸ್ಟ್ನಾಗ 5 ಐತಿ. ಹಾಗಾದ್ರೆ ಎಂ ಅಂತಂದ್ರೆ ಏನಿದ್ರ ಅರ್ಥ? 5 ಅಂತ ಅರ್ಥ. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ 2 ಸರಿಯಾದ ಉತ್ತರ ಇರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್.
ಸರಣಿಯಲ್ಲಿ ಎಷ್ಟು ನಾಲ್ಕುಗಳಿವೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ನೋಡ್ರಿ 1 2 3 4 ಎಷ್ಟದಾವ ಹಂಗಂದ್ರೆ 4 ಅದಾವ. ಹಾಗಾದ್ರೆ ಮತ್ತೆಲ್ಲರೇ 4 ಕಾಣಿಸ್ತಾವ ನಿಮ್ಗೆ? ಇಲ್ಲವಿಲ್ಲ. ಹಾಗಾದ್ರೆ ಟೋಟಲ್ 4ಗಳ ಸಂಖ್ಯೆ ಎಷ್ಟು? 4 ಇರುವಂಥದ್ದು. ರೈಟ್. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು 20 ಪ್ರಶ್ನೆಗಳು ಈಸಿಯಾಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಓಕೆ, ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆದರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಆಲ್ ದ ಬೆಸ್ಟ್.